ದುಡ್ಡಿನ ವಿಷಯದಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದೆ ಅದಕ್ಕೊಂದು ಬೇರೆ ಪಿರಮಿಡ್, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ಪಿರಮಿಡ್, ಅದು ಹೇಗೆ ಡಿಸೈಡ್ ಆಗುತ್ತೆ? ಹಾಗಿದೆಯಾ? ಅಂದರೆ ಇದಕ್ಕೊಂದು ಬೇರೆ ಅದಕ್ಕೊಂದು ಬೇರೆ ಅನ್ನೋದು ಅದು ಶೇಪ್ ಮೇಲೆ ಇರುತ್ತೆ? ಎಸ್ 100% ಆ ಥರ ಬರುತ್ತೆ ನೋಡಿ. ಈಗ ದುಡ್ಡಿಗೆ ಅಂತಂದ್ರೆ ಕ್ಯಾಶ್ ಮ್ಯಾಕ್ಸ್ ಅಂತ ಪಿರಮಿಡ್ ಬರುತ್ತೆ. ಕ್ಯಾಶ್ ಮ್ಯಾಕ್ಸ್? ಹಾಂ, ಓಕೆ. ಕ್ಯಾಶ್ ಮ್ಯಾಕ್ಸ್ ಅಂತಂದ್ರೆ ಕ್ಯಾಶನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನ ನಾವು ಬೀರೋಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡ್ತೀರಿ. ಈಗ ಯಾರು ಮನೆಯಲ್ಲಿ ಬೀರು ಈಸ್ಟ್ಗೆ ಓಪನ್ ಆಗ್ತಾ ಇರುತ್ತೆ, ಅವ್ರ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ನಾವು ಆ ಕ್ಯಾಶ್ ಮಾರ್ಕ್ಸ್ ಕೊಡ್ತೀರಿ. ಸೊ ಅದು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಟೋರ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಈಗ ಹಾರ್ಮೋನಿ ಪಿರಮಿಡ್ಡು ಅಂದರೆ ಈಗ ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ರಿಲೇಷನ್ಶಿಪ್ ಇಶ್ಯೂಸ್ ವಿತ್ ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು, ಈಗ ಅವ್ರ ಮಕ್ಕಳ ಜೊತೆ ಇರ್ಬೋದು, ಅಥವಾ ಅವ್ರ ತಂದೆ ತಾಯಿ ಜೊತೆ ಇರ್ಬೋದು, ಅಥವಾ ಅವ್ರು ಮಾಡೋ ಕೆಲಸದಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಆಗ್ಬೋದು, ಅಥವಾ ಅವರೊಂದು ಬಾಸ್ ಜೊತೆ ಆಗ್ಬೋದು. ಅವ್ರಿಗೆ ಯಾರ ಜೊತೆ ರಿಲೇಷನ್ಶಿಪ್ ಬೇಕು, ಚೆನ್ನಾಗಾಗಬೇಕು, ಬಾಂಡ್ ಚೆನ್ನಾಗಿರಬೇಕು ಅಂತಂದ್ರೆ ಹಾರ್ಮೋನಿ ಪಿರಮಿಡ್ ಇದೆ.